अस्सलामुअलैकुम वरहमतुल्लाहि वबरकातुहू। डियर स्टूडेंट, आज हम 9th स्टैंडर्ड का 6th चैप्टर जो है ಹೊನ್ನ ಮರದ नेरेड़ू, ये चैप्टर के क्वेश्चन एंड आंसर्स देखेंगे। आइए स्टूडेंट, अब हम ಹೊನ್ನೆಯ ಮರದ ನೆರಳು के है फर्स्ट कृतिकारर परिचय देखेंगे। नोट्स में कृतिकारर परिचय देखिए। ಕುರಿದೊಂದೆಯಂ ಕಾವ್ಯ ಪ್ರಯೋಗ ಪರಿಣತ್ ಮತಿಗಳ ಎಂಬ ಕವಿರಾಜಮಾರ್ಗಕಾರನ ಮಾತಿನಂತೆ ನಮ್ಮ ಪೂರ್ವಜರು ಯಾವುದೇ ಶಾಸ್ತ್ರ ಗ್ರಂಥವನ್ನು ಓದಿದರೂ ಬಲು ಸೊಗಸಾದ ಕಾವ್ಯಗಳನ್ನು ಬರೆಯಬಲ್ಲ ಕಾವ್ಯ ಕೌಶಲ್ಯ ಅವರಲ್ಲಿ ಇತ್ತು. ಹಾಗೆ ಬರೆಯಲ್ಪಟ್ಟ ಸಾಹಿತ್ಯವೇ ಜನಪದ ಸಾಹಿತ್ಯ. ಜನರ ಬಾಯಿಯಿಂದ ಬಾಯಿಗೆ ಹರಿತು ಬಂದಿರುವ ಮೌಖಿಕ ಸಾಹಿತ್ಯ ಪರಂಪರೆಯೇ ಜನಪದ ಸಾಹಿತ್ಯ. ಜನಪದ ಸಾಹಿತ್ಯದಲ್ಲಿ ತ್ರಿಪದಿಗಳಿಗೆ ಪ್ರಮುಖ ಸ್ಥಾನವಿದ್ದು, ಪ್ರತಿ ತ್ರಿಪದಿಗಳು ಮುಕ್ತಕಗಳಂತೆ ಬಿಳಿ ಪದಗಳಾಗಿವೆ. ತ್ರಿಪದಿ ದೇಸಿ ಛಂದಸ್ಸು. हाँ, ये आपका क्या है, कवि परिचय। अब हम क्या देखेंगे, आइए अब हम क्या देखेंगे, पदಗಳ अर्थ बोले तो जो वर्ड्स रहते हैं उसके मीनिंग्स देखेंगे। इंग्लोग्ली कಡಿಮೆಯಾಗಲಿ, ಒತ್ತಿ ಹೋಗಲಿ, ಜನ ಜಪ ಮಂತ್ರ ಪಠಣ ಪ್ರಾರ್ಥನೆ. ಮಾರುದ್ಧ ಎರಡು ಕೈಗಳನ್ನು ಚಾಚಿದ ಅರಳಿ. ಅಳತೆ ಎರಡು ಕೈಗಳನ್ನು ಚಾಚಿದ ಅಳತೆ. ಮೋಳೆ ಮೊಣಕೈಯಿಂದ ಹಸ್ತದ ತುದಿಯಷ್ಟು ದೂರ. ಎರಡು ಗೇಳು. ತವರು ಹುಟ್ಟಿದ ಮನೆ. ತಿಟ್ಟು ದಿಬ್ಬ. ಪಕ್ಕಿ ಹಕ್ಕಿ ಪಕ್ಷಿ. ತವರಬ್ಬಣ್ಣ ತವರಿನವರು ನೀಡಿದ ಸಿರೆ. ಈಗ ನಾವು अब हम क्या देखेंगे, 1 मार्क के क्वेश्चन आंसर्स देखेंगे। प्रश्न 1 मार्क फर्स्ट क्वेश्चन देखिए। ಬಡವನ ಮನೆಗೆ ಸಿರಿವಂತಿಕೆ ಯಾವಾಗ ಬರುತ್ತದೆ? ಉತ್ತರ, ಭೂಮಿಯಲ್ಲಿ ಬೆಳೆ ಸೊಂಪಾಗಿ ಮಾರುದ್ದ ಬೆಳೆದು ಮೋಳದಂದು ತೆನೆಯಾಗಿ ನಿಂತಾಗ ಬಡವನ ಮನೆಗೆ ಸಿರಿವಂತಿಕೆ ಬರುತ್ತದೆ. ಪ್ರಶ್ನೆ 2 ನೋಡ್ರಿ. ಚಿಕ್ಕಾಗ ಚೇಲುವ ಯಾರು? ಉತ್ತರ, ಚಿಕ್ಕಾಗ ಚೇಲುವ ಚಂದ್ರ. ಪ್ರಶ್ನೆ 3 ನೋಡ್ರಿ. ತಾಯಿ ಇಲ್ಲದ ತವರಿಗೆ ಹೋಗುವುದನ್ನು ಜನಪದರು ಯಾವುದಕ್ಕೆ ಹೋಲಿಸಿದ್ದಾರೆ? ಉತ್ತರ, ತಾಯಿ ಇಲ್ಲದ ತವರಿಗೆ ಹೋಗುವುದನ್ನು ಜನಪದರು ಬಾಯರಿದ ಕೊರುವೊಂದು ನೀರಲ್ಲದ ಕೆರೆಗೆ ಬಂದ ನಿರಾಸೆಯಿಂದ ಹಿಂತಿರುಗುವುದಕ್ಕೆ ಹೋಲಿಸಿದ್ದಾರೆ. ಪ್ರಶ್ನೆ 4. ಮಕ್ಕಳಾಟ ಸನ್ಯಾಸಿಯ ಜಪವನ್ನು ಏಕೆ ಮರೆಸುತ್ತದೆ? ಉತ್ತರ, ಮಕ್ಕಳ ಬಾಲ್ಯದ ಆಟಗಳನ್ನು ನೋಡಿದರೆ ಸಂಸಾರದ ಬಂಧನವನ್ನು ತ್ಯಜಿಸಿದ ಸನ್ಯಾಸಿಗೂ ಸಹ ಸಂಸಾರದ ಮೇಲೆ ವ್ಯಾಮೋಹ ಉಂಟಾಗಿ ಸನ್ಯಾಸಿಯ ಜನಪವನ್ನು ಮರೆಸುತ್ತದೆ. ಈಗ ನೋಡ್ರಿ, अब है 2-3 मार्क्स के क्वेश्चन आंसर्स देखेंगे। ಜನಪದರು ಭೂಮಿ ತಾಯಿಯನ್ನು ಏನೆಂದು ಬೇಡಿಕೊಳ್ಳುತ್ತಾರೆ? ಉತ್ತರ, ಭೂಮಿಯಲ್ಲಿ ಬೆಳೆ ಸಂಪಾಗಿ ಮರುದು ಬೆಳೆದು ಮೊಳದದ್ದು ತೆನೆಯಾಗಿ ನಿಲ್ಲಲಿ. ಈ ಬೆಳೆಯಿಂದ ಬಡವನ ಮನೆಗೆ ಸಿರಿ ಸಂಪತ್ತು ಬರಲಿ ಹಾಗೂ ಭೂಮಿ ತಾಯಿ ತನ್ನ ಮಕ್ಕಳ ಹಸಿವನ್ನು ಇಂಗಿಸಲಿ ಎಂದು ಜನಪದರು ಭೂಮಿ ತಾಯಿಯನ್ನು ಬೇಡಿಕೊಳ್ಳುತ್ತಾರೆ. ಪ್ರಶ್ನೆ 2 ನೋಡ್ರಿ. ಜನಪದರು ಪ್ರಕೃತಿಯನ್ನು ಹೇಗೆ ವರ್ಣಿಸಿದ್ದಾರೆ? ಉತ್ತರ, ಭೂಮಿಯಲ್ಲಿ ಹಸಿರಿನಿಂದ ಕೂಡದ ಗಿಡ ಬಳ್ಳಿಗಳನ್ನು ನೋಡಲು ಬಲು ಚೆಂದ. ಗಿಡ ಮರಗಳಲ್ಲಿ ಮಾವಿನ ಮರದ ಚೆಲುವೆ ಸೊಗಸು. ಹಕ್ಕಿ ಪಕ್ಷಿಗಳಲ್ಲಿ ಗಿಳಿಯೇ
ಬಲು ಸುಂದರ. ಹಾಗೆಯೇ ಆಕಾಶದಲ್ಲಿ ಎಣಿಸಲಾಗದಷ್ಟು ನಕ್ಷತ್ರಗಳಿದ್ದರೂ ಚಂದ್ರನೇ ಸೊಗಸೆಂದು ಜನಪದರು ಪ್ರಕೃತಿಯನ್ನು ವರ್ಣಿಸಿದ್ದಾರೆ. ಪ್ರಶ್ನೆ 3 ನೋಡ್ರಿ. ತಾಯಿ ಇಲ್ಲದ ತವರನ್ನು ಜನಪದರು ಹೇಗೆ ವರ್ಣಿಸಿದ್ದಾರೆ? ಉತ್ತರ: ತಾಯಿ ಇಲ್ಲದ ತವರು ನೀರಿಲ್ಲದ ಕೆರೆ ಇದ್ದಂತೆ. ತಾಯಿ ಇಲ್ಲದ ತವರಿಗೆ ಹೋಗುವುದು ಜನಪದರು ಬಾಯರಿದ ಕೊರುವೊಂದು ನೀರು ಇಲ್ಲದ ಕೆರೆಗೆ ಬಂದು ನಿರಾಸೆಯಿಂದ ಹಿಂತಿರುಗಿ ಹೋಗುವುದಕ್ಕೆ ಹೋಲಿಸಿದ್ದಾರೆ. ನೋವು, ಯಾತನೆ ಮುಂತಾದವುಗಳು ತಾಯಿ ಇಲ್ಲದ ತವರಿನಿಂದ ಉಂಟಾಗುತ್ತವೆ ಎಂದು ಜನಪದರು ತಾಯಿ ಇಲ್ಲದ ತವರನ್ನು ವರ್ಣಿಸಿದ್ದಾರೆ. ಪ್ರಶ್ನೆ 4 ನೋಡ್ರಿ. ಹೆಣ್ಣು ಮಕ್ಕಳು ಗಂಡನ ಮನೆಗೆ ಹೇಗೆ ಹೊರಳುತ್ತಾಳೆ? ಉತ್ತರ: ಬಾಣಂತನಂತಾಗಿ. ತವರು ಮನೆಗೆ ಬಂದಿದ್ದ ಹೆಣ್ಣು ಮಕ್ಕಳು ಬಾಳಂತನ ಮುಗಿಸಿಕೊಂಡು ತನ್ನ ಗಂಡನ ಮನೆಗೆ ಹೊರಡುವಾಗ ತಲೆಯ ಮೇಲೆ ತೊಟ್ಟಿಲನ್ನು ಹೊತ್ತುಕೊಂಡು ತವರು ಮನೆಯ ಸಿರಿಯಟ್ಟು ಅಪ್ಪ ಕೊಟ್ಟ ಎಮ್ಮೆಯನ್ನು ಹೊರೆದುಕೊಂಡು ದಿಬ್ಬದ ದಾರಿಯಲ್ಲಿ ಸಾಗುತ್ತಾ ತವರಿನ ಕಡೆಗೆ ಮತ್ತೆ ಮತ್ತೆ ನೋಡುತ್ತಾ ಗಂಡನ ಮನೆಗೆ ಹೋಗುತ್ತಾಳೆ. ಪ್ರಶ್ನೆ 5. ಮಕ್ಕಳಾಟದ ಮಹಿಮೆಯನ್ನು ಜನಪದರು ವರ್ಣಿಸಿರುವ ರೀತಿಯನ್ನು ತಿಳಿಸಿ. ಉತ್ತರ: ಮಕ್ಕಳು ಹಿನ್ನೆಯ ಮರದ ನೆರಳಲ್ಲಿ ಆಡುವಾಗ ಮಕ್ಕಳು ಆಟವನ್ನು ನೋಡಿದ ಸನ್ಯಾಸಿಯು ತಾನು ಮಾಡುವ ಜಪವನ್ನು ಮರೆತಿದ್ದಾನೆ. ಏಕೆಂದರೆ ಮಕ್ಕಳ ಬಾಲ್ಯದ ಆಟವನ್ನು ನೋಡಿದರೆ ಸಂಸಾರದ ಬಂಧನವನ್ನು ತ್ಯಜಿಸಿದ ಸನ್ಯಾಸಿಗೂ ಸಹ ಸಂಸಾರದ ವ್ಯಾಮೋಹ ಮನದಲ್ಲಿ ಮೂಡುತ್ತದೆ ಎಂದು ಜನಪದರು ಮಕ್ಕಳಾಟದ ಮಹಿಮೆಯನ್ನು ವರ್ಣಿಸಿದ್ದಾರೆ. ಈಗ ನೋಡ್ರಿ, ಇದು 2-3 ವಾಕ್ಯದ ಪ್ರಶ್ನೆ ಉತ್ತರ आयतो। अब ये यहाँ तक हमको क्या हुए 3-4 मार्क्स के क्वेश्चन आंसर्स हुए। अब हम क्या देखेंगे 8-10 ವಾಕ್ಯದ ಪ್ರಶ್ನೆ ಉತ್ತರ 8 और 10 ಮಾರ್ಕ್ಸ್ के ಕ್ವೆಶ್ಚನ್ ಆನ್ಸರ್ देखिए। ಫಸ್ಟ್ ಮೊದಲನೇ ಪ್ರಶ್ನೆ, ಹೊನ್ನೆಯ ಮರದ ನೆರಳು ಜನಪದ ಗೀತೆಯಲ್ಲಿ ತವರು ಹಾಗೂ ಮಕ್ಕಳ ಬಗೆಗೆ ಜನಪದರ ಭಾವನೆಗಳು ಯಾವ ರೀತಿ ವ್ಯಕ್ತವಾಗಿವೆ? ಉತ್ತರ ನೋಡ್ರಿ, ಜನಪದರು ತಾಯಿ ಇಲ್ಲದ ತವರಿಗೆ ಹೆಣ್ಣು ಮಕ್ಕಳು ಹೋಗಬಾರದೆಂದು ಹೇಳುತ್ತಾರೆ. ಏಕೆಂದರೆ ತಾಯಿ ಇಲ್ಲದ ತವರು ನೀರಿಲ್ಲದ ಕೆರೆ ಇದ್ದಂತೆ. ತಾಯಿ ಇಲ್ಲದ ತವರಿಗೆ ಹೋಗುವುದನ್ನು ಜನಪದರು ಬಾಯರಿದ ಕೊರೆಯೊಂದು ನೀರು ಇಲ್ಲದ ಕೆರೆಗೆ ಬಂದು ನಿರಾಸೆಯಿಂದ ಹಿಂತಿರುಗಿ ಹೋಗುವುದಕ್ಕೆ ಹೋಲಿಸಿದ್ದಾರೆ. ನೋವು, ಯಾತನೆ ಮುಂತಾದವುಗಳು ತಾಯಿ ಇಲ್ಲದ ತವರಿನಿಂದ ಉಂಟಾಗುತ್ತವೆ ಎಂದು ಜನಪದರು ತಾಯಿಲ್ಲದ ತವರನ್ನು ವರ್ಣಿಸಿದ್ದಾರೆ. ಮಕ್ಕಳು ಹೊನ್ನೆಯ ಮರದ ನೆರಳಲ್ಲಿ ಆಡುವಾಗ ಮಕ್ಕಳ ಆಟವನ್ನು ನೋಡಿದ ಸನ್ಯಾಸಿಯು ತಾನು ಮಾಡುವ ಜಪವನ್ನು ಮರೆತಿದ್ದಾನೆ. ಏಕೆಂದರೆ ಮಕ್ಕಳ ಬಾಲ್ಯದ ಆಟವನ್ನು ನೋಡಿದರೆ ಸಂಸಾರದ ಬಂಧನವನ್ನು ತ್ಯಜಿಸಿದ ಸನ್ಯಾಸಿಗೂ ಸಹ ಸಂಸಾರದ ವ್ಯಾಮೋಹ ಮನದಲ್ಲಿ ಮೂಡುತ್ತದೆ ಎಂದು ಜನಪದರು ಮಕ್ಕಳಾಟದ ಮಹಿಮೆಯನ್ನು ವರ್ಣಿಸಿದ್ದಾರೆ. ये क्या हुआ 8 और 10 ಮಾರ್ಕ್ಸ್ के ಕ್ವೆಶ್ಚನ್ ಆನ್ಸರ್ हुए। अब हम क्या देखेंगे ಸಂದರ್ಭ देखेंगे। ಸಂದರ್ಭದೊಡನೆ ವಿವರಿಸಿರಿ। ಪ್ರಶ್ನೆ 1, ಬಡವನ ಮನೆಗೆ ಸಿರಿ ಬರಲಿ. ಉತ್ತರ ನೋಡ್ರಿ, ಈ ವಾಕ್ಯವನ್ನು ಜವರೇಗಡ್ಡೆಯವರು ಸಂಪಾದಿಸಿರುವ ಜನಪದ ಗೀತಾಂಜಲಿ ಎಂಬ ಕೃತಿಯಿಂದ ಆಯ್ದು ಹೊನ್ನೆಯ ಮರದ ನೆರಳು ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಜನಪದರು ಹೇಳಿದ್ದಾರೆ. ಭೂಮಿಯಲ್ಲಿ ಬೆಳೆ ಸೊಂಪಾಗಿ ಮರುದ್ದು ಬೆಳೆದು
ಮೊಳದದ್ದು ನೆಲೆಯಾಗಿ ನಿಲ್ಲಲಿ. ಈ ಬೆಳೆಯಿಂದ ಬಡವನ ಮನೆಗೆ ಸಿರಿ ಸಂಪತ್ತು ಬರಲಿ ಹಾಗೂ ಭೂಮಿ ತಾಯಿ ತನ್ನ ಮಕ್ಕಳ ಹಸಿವನ್ನು ಇಂಗಿಸಲಿ ಎಂದು ಜನಪದರು ಭೂಮಿ ತಾಯಿಯನ್ನು ಬೇಡಿಕೊಳ್ಳುತ್ತಾರೆ. ಪ್ರಶ್ನೆ 2 ನೋಡ್ರಿ. ತಾಯಿ ಇಲ್ಲದ ತವರಿಗೆ ಹೋಗದಿದ್ದರು. ಉತ್ತರ ನೋಡ್ರಿ. ಈ ವಾಕ್ಯವನ್ನು ಜವಾರ ಗೌಡರವರು ಸಂಪಾದಿಸಿರುವ ಜನಪದ ಗೀತಾಂಜಲಿ ಎಂಬ ಕೃತಿಯಿಂದ ಆಯ್ದ ಹೊನ್ನೆಯ ಮರದ ನೆರಳು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಜನಪದರು ಹೇಳಿದ್ದಾರೆ. ತಾಯಿ ಇಲ್ಲದ ತವರು ನೀರಿಲ್ಲದ ಕೆರೆ ಇದ್ದಂತೆ. ನೋವು, ಯಾತನೆ ಮುಂತಾದವುಗಳು ತಾಯಿ ಇಲ್ಲದ ತವರಿನಿಂದ ಉಂಟಾಗುತ್ತವೆ ಎಂದು ಹೇಳುವಾಗ ಈ ಮೇಲಿನ ಮಾತು ವ್ಯಕ್ತವಾಗಿದೆ. ಪ್ರಶ್ನೆ 3 ನೋಡ್ರಿ. ತಿಲ್ಲಟ್ಟಿ ತಿರುಗಿ ನೋಡಳ್ಳ. ಈ ವಾಕ್ಯವನ್ನು ಜವಾರೇನ ಗೌಡರವರು ಸಂಪಾದಿಸಿರುವ ಜನಪದ ಗೀತಾಂಜಲಿ ಎಂಬ ಕೃತಿಯಿಂದ ಆಯ್ದ ಹೊನ್ನ ಮರದ ನೆರಳು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ಜನಪದರು ಹೇಳಿದ್ದಾರೆ. ಬಾಣಂತನಕ್ಕಾಗಿ ತವರು ಮನೆಗೆ ಬಂದಿದ್ದ ಹೊಣ್ಣೆ ಮಗಳು ಬಾಣಂತನ ಮುಗಿಸಿಕೊಂಡು ತನ್ನ ಗಂಡನ ಮನೆಗೆ ಹೊರಡುವಾಗ ತಲೆಯ ಮೇಲೆ ತೊಟ್ಟಿಲನ್ನು ಹೊತ್ತುಕೊಂಡು ತವರ ಮನೆಗೆ ಸಿರೆಯುಟ್ಟು ಅಪ್ಪ ಕೊಟ್ಟ ಎಮ್ಮೆಯನ್ನು ಹೊಡೆದುಕೊಂಡು ಹೋಗುವಾಗ ಈ ಮಾತು ಬಂದಿದೆ. ಪ್ರಶ್ನೆ 4 ನೋಡ್ರಿ. ಸನ್ಯಾಸಿ ಜಪವ ಮರೆತಾನು. ಈ ವಾಕ್ಯವನ್ನು ಜವಾರೆ ಗೌಡರವರು ಸಂಪಾದಿಸಿರುವ ಜನಪದ ಗೀತಾಂಜಲಿ ಎಂಬ ಕೃತಿಯಿಂದ ಆಯ್ದ ಹೊನ್ನೆಯ ಮರದ ನೆರಳು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ಜನಪದರು ಹೇಳಿದ್ದಾರೆ. ಮಕ್ಕಳ ಬಾಲ್ಯದ ಆಟವನ್ನು ನೋಡಿದರೆ ಸಂಸಾರದ ಬಂಧನವನ್ನು ತ್ಯಜಿಸಿದ ಸನ್ಯಾಸಿಗೂ ಸಹ ಸಂಸಾರದ ವ್ಯಾಮೋಹ ಮನದಲ್ಲಿ ಮೂಡುತ್ತದೆ ಎಂದು ಜನಪದರು ಮಕ್ಕಳಾಟದ ಮಹಿಮೆಯನ್ನು ವರ್ಣಿಸುವಾಗ ಈ ಮೇಲಿನ ಮಾತು ಬಂದಿದೆ. ಈಗ ನೋಡ್ರಿ ವಿದ್ಯಾರ್ಥಿಗಳೇ, ಈಗ ನಾವೇನು ನೋಡೋಣ, विरुद्धार्थक पदಗಳು ನೋಡೋಣ. विरुद्धार्थक पद किसको बोलते हैं? अपोजिट वर्ड्स को बोलते हैं. अब देखिए, बड़वा इधर विरुद्धार्थक अपोजिट क्या है? श्रीमंत. दुख उसका अपोजिट सुख. ಚೆಲುವು उसका अपोजिट क्या है? कोरूप. नेला उसका अपोजिट क्या है? मुगीलू. नेरಳು उसका अपोजिट क्या है? बिसिलू. नेक्स्ट बिट देखिए, ತನ ಹಾಗೂ ವಂತ ಪ್ರಾಂತ್ಯಗಳನ್ನು ಬಳಸಿ ಮಾದರಿಯಂತೆ ತಲಾ 5 ಪದಗಳನ್ನು ಬರೆಯಿರಿ. ಮಾದರಿ. सिरी ಕೂಡಿಸುತನ, सिरीतन. देखो ऐसे हमको क्या करना है? 5 वर्ड्स बनाना है. बड़ा ಕೂಡಿಸುತನ, ಬಡತನ. ಹಿರಿ ಕೂಡಿಸುತನ, ಹಿರಿತನ. ಜಾಣ ಕೂಡಿಸುತನ, ಜಾಣತನ. ಒಕ್ಕಲು ಕೂಡಿಸುತನ, ಒಕ್ಕಲುತನ. ಗೆಳೆ ಕೂಡಿಸುತನ, ಗೆಳೆತನ. ಸಿರಿ ಕೂಡಿಸುವಂತ, ಸಿರಿವಂತ. ಹಣ ಕೂಡಿಸುವಂತ, ಹಣವಂತ. ಗುಣ ಕೂಡಿಸುವಂತ, ಗುಣವಂತ. ಧನ ಕೂಡಿಸುವಂತ, ಧನವಂತ. ಬುದ್ಧಿ ಕೂಡಿಸುವಂತ, बुद्धिವಂತ. ऐश्वर्य ಕೂಡಿಸುವಂತ, ऐश्वर्यವಂತ. ನೋಡ್ರಿ विद्यार्थी, देखिए यहाँ पे सिरी, यहाँ पे तना का अलग कॉलम है और वंता का अलग कॉलम है. सिरी में फर्स्ट क्या करना है? तना लगा के 5 वर्ड्स बनाने हैं. उसके बाद सेकंड कॉलम में सिरी में क्या लिखाना है? वंता लिख के उसके जो 5 वर्ड्स आते हैं वो 5 वर्ड्स लिखना है. तो ये 2 कॉलम में लिख सकते हैं आप. नेक्स्ट बिट देखिए, ಆಡು ನುಡಿ ಮತ್ತು ಗ್ರಾಂಥಿಕ ರೂಪ ಇವುಗಳನ್ನು ನಡುವಿನ ವ್ಯತ್ಯಾಸ ತಿಳಿಸಿ. ಉದಾಹರಣೆಗಳು. ये आड़ू नुड़ी और ग्रांथिक रूप में क्या डिफरेंस है बताइए, वो क्या बोल रहे हैं. तो यहाँ पे क्या लिखेंगे? 2 कॉलम बनेंगे. एक फर्स्ट आड़ू नुड़ी ग्रांथिक रूप, फिर आड़ू नुड़ी ग्रांथिक रूप. ಮ್ಯಾಲೆ ಮೇಲೆ, ನೀಲ್ಲಿದ್ದ ನೀರಿಲ್ಲದ. ಕದ್ದವ್ವ ಕದ್ದವ್ವನ. ತಾಯಿಲ್ಲದ ತಾಯಿ ಇಲ್ಲದ.
ದೆಟ್ಟಿತ್ತಿ ತಿಟ್ಟು ಹತ್ತಿ ಚಿಕ್ಕಾಗ ಚಿಕ್ಕಿಯಲ್ಲಿ ಚಿಕ್ಕಿಗಳಲ್ಲಿ ಗೂಡಿನಾಗ ಗೂಡಿನಲ್ಲಿ ಬೇಡ ಎಷ್ಟೊಂದು ಬರುತ್ತಾನೆ ಕೂತ್ಕೋ ಕುಳಿತುಕೋ ನೋಡಿಕೊಂಡು ತುಂಬೈತಿ ತುಂಬಿದೆ ತಲೆಯಲ್ಲಿ ಪಕ್ಕೆಗಳಲ್ಲಿ ಐತಿ ಇದೆ ಸನ್ಯಾಸಿ ಬಿಡುತ್ತೇನೆ ಮೇಲಿನ ತೆಗೆದುಕೊಂಡು ಆಯಿತು ಆಡುತ್ತಾ ಕುಳಿತುಕೋ यहाँ तक आपके क्या हुआ, इसके नोट्स हो गए। डियर स्टूडेंट, ये थे आपके ಹೊನ್ನಮರದ ನೆರಳು चैप्टर के पूरे नोट्स। थैंक यू।